ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಚುರ್ಮುರಿನ ಯೂಸ್ ಮಾಡಿಕೊಂಡು ಒಂದು ಹೆಲ್ದಿ ಆದಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ತೋರಿಸಿ ಕೊಡಾಕತ್ತೇನ್ರಿ. ನೀವು ಒಮ್ಮೆ ಈ ರೆಸಿಪಿ ರುಚಿ ನೋಡಿದ್ರಿ ಅಂದ್ರೆ ವಾರದಲ್ಲಿ 3ರಿಂದ 4 ಸರ್ತಿ ಇದನ್ನೇ ಮಾಡ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲೇ ಸ್ಟವ್ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ 1ರಿಂದ 1.5 ಗ್ಲಾಸ್ನಷ್ಟು ನೀರನ್ನ ಹಾಕಿ ನೀರು ಪೂರ್ತಿಯಾಗಿ ಕುದಿ ಬರಬೇಕು. ಕುದಿ ಬಂದಿಂದ 1.5 ಕಪ್ನಷ್ಟು ನಾನಿಲ್ಲೇ ಪಳ್ಳ ಚುರುಮರಿನ ಯೂಸ್ ಮಾಡಾಕತ್ತೇನೆ ರೀ. ನೀವು ಯಾವ ಚುರುಮರಿ ಅವೈಲೇಬಲ್ ಅದಾವಲ್ಲ ಅವನ್ನ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ನೀರು ಕುದಿ ಬಂದಿಂದ ಚುರುಮುರಿನ ಹಾಕಿ 2ರಿಂದ 3 ನಿಮಿಷ ಚುರುಮುರಿನ ಈ ರೀತಿ ನೀರೊಳಗೆ ಕುದಿಸ್ಕೊಳ್ಬೇಕು. ನೋಡ್ರಿ, ಇವಾಗ ಚುರುಮರಿ ಪೂರ್ತಿಯಾಗಿ ಮೆತ್ತಗೆ ಆಗಿದಾವು. ಇಷ್ಟ ಆದ್ರೆ ಸಾಕು. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇವನ್ನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಈ ರೀತಿ ಚುರುಮುರಿನ ನೀರಿನಲ್ಲಿ ಹಾಕಿ ಕುದಿಸಿದ್ರೆ ಅದರಲ್ಲಿರುವಂಥ ಡಸ್ಟು ಎಲ್ಲ ಕ್ಲೀನ್ ಆಗುತ್ತೆ. ನೋಡ್ರಿ, ಇವಾಗ ನಾನು ಎಲ್ಲ ಚುರುಮುರಿನೂ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನೆ. ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಾಗಿಂದ ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಂಡು ತೊಗೊಂಡು ಬರಬೇಕು. ಚುರುಮುರಿ ಅಂತೂ ಕುದ್ದಿರೋದ್ರಿಂದ ಆಲ್ರೆಡಿ ಮೆತ್ತಗೆ ಆಗಿರ್ತಾವು. ಇದು ನೋಡ್ರಿ ಇಷ್ಟು ನೈಸಾಗಿ ಪೇಸ್ಟ್ ಆಗಬೇಕು. ಇವಾಗ ಈ ಚುರುಮುರಿ ಪೇಸ್ಟ್ನ ನಾನಿಲ್ಲೇ ಒಂದು ಮಿಕ್ಸಿಂಗ್ ಬೌಲ್ಗೆ ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನೆ. ನಿಮಗೆ ಚುರುಮುರಿ ಹಾಕಿ ಮಾಡೋದು ಇಷ್ಟ ಇಲ್ಲ ಅಂದರೆ ಈ ರೆಸಿಪಿಗೆ ನೀವು ಅವಲಕ್ಕಿ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ನಾನು ಚುರುಮುರಿ ಪೇಸ್ಟ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ನೀಟಾಗಿ 1 ಸ್ಪೂನ್ ತೊಗೊಂಡು ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ. ಈ ರೀತಿ ಮಾಡ್ಕೊಂಡಿಂದ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಉಳಿದೆಲ್ಲ ಪೇಸ್ಟ್ನು ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು 1 ಕಪ್ನಷ್ಟು ಅಥವಾ 1.5 ಕಪ್ನಷ್ಟು ಚಿರೋಟಿ ರವಾನ ಯೂಸ್ ಮಾಡಾಕತ್ತೇನೆ ರೀ. ನೀವು ಚಿರೋಟಿ ರವೆ ಅವೈಲೇಬಲ್ ಇಲ್ಲ ಅಂದ್ರೆ ಬಾಂಬೆ ರವಾನ ಒಂದು ಸರ್ತಿ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ನೋಡ್ರಿ, ಇಲ್ಲೇ ನಾನು 1.5 ಕಪ್ನಷ್ಟು ಚಿರೋಟಿ ರವಾನ ಯೂಸ್ ಮಾಡಾಕತ್ತೇನೆ. ಚಿರೋಟಿ ರವೆ ಆಗಿರೋದ್ರಿಂದ ಆಲ್ರೆಡಿ ಸಣ್ಣ ಇರ್ತೈತಿ, ಇದನ್ನು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಇದಕ್ಕೆ 1.5 ಕಪ್ನಷ್ಟು ರವಾನ ಸೇರಿಸ್ಕೊಂಡಿಂದ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ನಾನಿಲ್ಲೇ ಮೊಸರನ್ನ ತೊಗೊಂಡೇನ್ರಿ. ಮೊಸರನ್ನ ಸೇರಿಸ್ಕೊಂಡಿಂದ ಅದ ಕಪ್ಪಿಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಅದನ್ನು ಕೂಡ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ದೋಸೆ ಮಾಡೋಕೆ ಹಿಟ್ಟು ಯಾವ ಕನ್ಸಿಸ್ಟೆಂಟಿ ಒಳಗಿರ್ತೈತಲ್ಲ ಸೇಮ್ ಅದೇ ಕನ್ಸಿಸ್ಟೆಂಟಿ ಒಳಗೆ ಆಗಬೇಕು. ಅದಕ್ಕಾಗಿ ನಾನಿಲ್ಲೇ ಇದು ಗಟ್ಟಿ ಅನಿಸಿದ್ರಿಂದ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ದೋಸೆ ಹಿಟ್ಟಿನ ಕನ್ಸಿಸ್ಟೆಂಟಿ ಒಳಗೆ ರೆಡಿ ಮಾಡ್ಕೊಳಕತ್ತೇನೆ. ನೋಡ್ರಿ, ಇದು ಇಷ್ಟು ತೆಳುವಾಗಿರಬೇಕು. ಜಾಸ್ತಿ ತೆಳುನೂ ಆಗಬಾರ್ದು ಮತ್ತು ಜಾಸ್ತಿ ಗಟ್ಟಿನೂ ಆಗಬಾರ್ದು. ನೋಡಿಕೊಂಡು ನೀರನ್ನ ಹಾಕಿ ನೀಟಾಗಿ ಕಲಿಸ್ಕೊರಿ. ಇವಾಗ ಇದನ್ನು ಒಂದು 10ರಿಂದ 15 ನಿಮಿಷ ನೆನೆಯೋದಕ್ಕೆ ಇಡಬೇಕಾಗ್ತೈತ್ರಿ. ಈ ರೆಸಿಪಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಅಥವಾ ಪಲ್ಯ ಏನಾದರೂ ಮಾಡ್ಕೊಳ್ಳೋ ಮಟ್ಟ ಇದು ನೆನೆದ್ರೆ ಸಾಕು. ಇವಾಗ ನೋಡ್ರಿ, ನಾನಿಲ್ಲೇ ಸಿಂಪಲ್ ಆಗಿ ಒಂದು ಕೊಬ್ಬರಿ ಚಟ್ನಿನ ಮಾಡ್ತಾ ಇದ್ದೀನಿ. ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಪುಟಾಣಿ, ಸ್ವಲ್ಪ ಶೇಂಗಾ ಕಾಳು, ಒಂದು 3ರಿಂದ 4 ಆಗುವಷ್ಟು ಬೆಳ್ಳುಳ್ಳಿ ಎಸಳು, ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಶುಂಠಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಂಡು ತೊಗೊಂಡು ಬರ್ರಿ. ನೋಡ್ರಿ, ಇಷ್ಟು ನೈಸಾಗಿ ಆಗಬೇಕು. ಇವಾಗ ಇದಕ್ಕೆ ನಿಮ್ಗೆ ಬೇಕಂದ್ರೆ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಕೊಟ್ಕೊಳ್ಬೋದು, ಇಲ್ಲಾಂದ್ರೆ ಹಂಗೆ ಸರ್ವ್ ಮಾಡ್ಕೊಳ್ಬೋದು. ನೋಡ್ರಿ, ಇಲ್ಲೇ ನಾನು ಕೂಡ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಕೊಟ್ಕೊಂಡು ಇದಕ್ಕೆ ಸೇರಿಸ್ಕೊಳಕತ್ತೇನೆ. ಇಷ್ಟು ಮಾಡಿದ್ರೆ ಕೊಬ್ಬರಿ ಚಟ್ನಿ ರೆಡಿ ಆಗ್ತೈತಿ. ಈ ರೀತಿ ಚಟ್ನಿ ಮಾಡೋ ಮಟ್ಟ ಅದನ್ನು ನೆನೆಸಿದ್ರೆ ಸಾಕು. ಇವಾಗ ನೋಡ್ರಿ, ಈ ಕಡೆ ಚಟ್ನಿ ಅಂತೂ ರೆಡಿ ಆಯಿತು. ಆ ಕಡೆ ರೆಸಿಪಿ ಮಾಡೋಕೆ ನಮ್ಮ ಹಿಟ್ಟು ಕೂಡ ನೆನೆದಿರ್ತೈತಿ. ಇದನ್ನು ಸೈಡ್ಗಿಟ್ಟು ಹಿಟ್ಟನ್ನು ನೋಡೋಣ. ನೋಡ್ರಿ, ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಟಂಥ ಚುರುಮುರಿ ಮತ್ತು ರವೆ ಮೊಸರು ಪೇಸ್ಟ್ ಕೂಡ ನೀಟಾಗಿ ನೆನೆದೈತಿ. ಇಷ್ಟು ನೆನೆದ್ರೆ ಸಾಕು. ಇವಾಗ ಇದನ್ನು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. 1-2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕ್ಯಾರೆಟ್ ತುರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊರಿ. ಇದಕ್ಕೆ ನಿಮಗೆ ಏನಾದರೂ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಬೇಕಿದ್ರೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ವೆಜಿಟೇಬಲ್ಸ್ ಎಲ್ಲ ಹಾಕಿಂದ ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಹಿಟ್ಟು ಸ್ವಲ್ಪ ತೆಳುವಾಗಿದೆ ಅನಿಸಿದ್ರೆ ಇದಕ್ಕೆ ಸ್ವಲ್ಪ ಚಿರೋಟಿ ರವಾನ ಹಾಕಿ ಮಿಕ್ಸ್ ಮಾಡ್ಕೊರಿ. ಮತ್ತು ಸ್ವಲ್ಪ ಗಟ್ಟಿ ಆಗಿದೆ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊರಿ. ಇವಾಗ ಇದಕ್ಕೆ ನಾವು ಇನ್ಸ್ಟಂಟಾಗಿ ಈ ರೆಸಿಪಿನ ಮಾಡ್ತಿರೋದ್ರಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲೇ ಈನೋ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಾಕತ್ತೀನಿ. ನಿಮಗೆ ಈನೋ ಬೇಡ ಅಂದ್ರೆ ಒಂದು ಚಿಟಿಕೆಯಷ್ಟು ಸೋಡಾ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಆದರೆ ಈನೋನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಈ ರೆಸಿಪಿ ತುಂಬ ಅಂದರೆ ತುಂಬ ಸ್ಪಾಂಜಿಯಾಗಿ ಬರ್ತಾವ್ರಿ. ನೋಡ್ರಿ, ಇವಾಗ ಈನೋನ ಹಾಕಿಂದ ನಾನು ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ
ಈ ಹಿಟ್ಟು ರೆಡಿ ಆಯಿತು. ಈ ಕಡೆ ಸ್ಟವ್ ಮೇಲೆ ಪಡ್ಡು ತವಾನ ಕಾಯೋದಕ್ಕಿಟ್ಟು ಸ್ವಲ್ಪ ಪಡ್ಡು ತವ ಕಾದಿದೆ ಅಂದಾಗ ಅದಕ್ಕೆ ನೀಟಾಗಿ ಅಡುಗೆ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿರಿ. ಫಸ್ಟ್ ಸರ್ತಿ ಮಾಡುವಾಗ ಸ್ವಲ್ಪ ಅಡುಗೆ ಎಣ್ಣೆನ ಜಾಸ್ತಿಯಾಗಿ ಸ್ಪ್ರೆಡ್ ಮಾಡಬೇಕು. ಅಂದ್ರೆ ನಾವು ಮಾಡುವಂಥ ಪಡ್ಡು ತುಂಬಾ ಸಾಫ್ಟಾಗಿ ಗರಿಗರಿಯಾಗಿ ಬರ್ತಾವ್ರಿ. ನೋಡ್ರಿ ಇವಾಗ ಹಿಟ್ಟನ್ನು ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲ ಮನೆಗೂ ಈ ರೀತಿ ನಾವು ರೆಡಿ ಮಾಡಿಟ್ಟಂಥ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಈ ರೀತಿ ಪಡ್ಡು ಮನೆಗೆಲ್ಲ ಹಿಟ್ಟನ್ನು ನೀಟಾಗಿ ಸೇರಿಸ್ಕೊಂಡಿಂದ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಸ್ಪ್ರೆಡ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಒಂದು 5ರಿಂದ 6 ನಿಮಿಷದವರೆಗೂ ಈ ಪಡ್ಡುನ ಬೇಯಿಸ್ಕೊಳ್ಬೇಕಾಗ್ತೈತಿ. ತುಂಬ ಅಂದರೆ ತುಂಬಾ ರುಚಿಯಾಗಿ ಚುರುಮುರಿನ ಯೂಸ್ ಮಾಡಿಕೊಂಡು ಬೆಳಗಿನ ನಾಷ್ಟಾನ ನಾವು ಆರಾಮಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಕೂಡ ತವೆಗೆ ಅಂಟೋದಿಲ್ಲ. ಮೇಲ್ಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಸ್ಪಾಂಜಿಯಾಗಿ ಈ ರೆಸಿಪಿ ಬರ್ತಾವ್ರಿ. ನಿಮಗೆ ಅನಿಸೋದನ್ನೇ ಇಲ್ಲ ಈ ಪಡ್ಡುನ ಚುರುಮುರಿನ ಯೂಸ್ ಮಾಡಿಕೊಂಡು ಮಾಡಿರೋದಂಥೇಳಿ. ಅಷ್ಟು ಸಾಫ್ಟಾಗಿ ಬರ್ತಾವು. ಫಸ್ಟ್ ಸಲ ಮಾಡೋರ್ಗೂ ಕೂಡ ಸ್ವಲ್ಪ ಕೂಡ ತೊಂದರೆ ಆಗೋದಿಲ್ಲ. ನೀವು ನೋಡತ್ತಿರ್ಬೋದು ಸ್ವಲ್ಪ ಕೂಡ ತವೆಗೆ ಅಂಟ್ತಾ ಇಲ್ಲ. ಎಷ್ಟು ಪರ್ಫೆಕ್ಟಾಗಿ ಪಡ್ಡು ಬಂದಾವಂದ್ರೆ ನೀವು ನಂಬಂಗೇ ಇಲ್ಲ. ಅಕ್ಕಿ ಪಡ್ಡಿಗಿಂತಲೂ ರುಚಿಯಾದಂಥ ಈ ಚುರುಮುರಿ ಪಡ್ಡನ್ನ ನೀವು ಒಂದು ಸರ್ತಿ ಖಂಡಿತ ಟ್ರೈ ಮಾಡಿರಿ. ಬೆಳಗಿನ ನಾಷ್ಟಾಕ ಮತ್ತು ಮಕ್ಕಳ ಟಿಫಿನ್ ಬಾಕ್ಸಿಗೆ ದೊಡ್ಡೋರು ಸಣ್ಣೋರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಈ ಒಂದು ರೆಸಿಪಿನ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿರಿ. ಟೇಸ್ಟ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಈ ರೀತಿ ಇನ್ಸ್ಟಂಟಾಗಿ ಮಾಡುವಂಥ ಕೆಲವೊಂದಿಷ್ಟು ರೆಸಿಪಿಗಳನ್ನ ನಮ್ಮ ಚಾನಲ್ ಒಳಗೆ ಈಗಾಗಲೇ ಅಪ್ಲೋಡ್ ಮಾಡಿದಾವು. ಇಂಟ್ರೆಸ್ಟ್ ಇದ್ದವರು ಆ ರೆಸಿಪಿಗಳನ್ನು ಕೂಡ ಚೆಕ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಪ್ರತಿಯೊಂದು ಕೂಡ ಇಷ್ಟ ಪರ್ಫೆಕ್ಟಾಗಿ ಬರ್ತಾವು. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದಾವಂತ ಹೇಳಿ ನಿಮಗೆ ಅನಿಸೋದನ್ನೇ ಇಲ್ಲ. ಇದು ಚುರುಮುರಿನ ಯೂಸ್ ಮಾಡಿಕೊಂಡು ಮಾಡಿರೋ ರೆಸಿಪಿ ಅಂಥೇಳಿ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಚುರುಮುರಿನ ಯೂಸ್ ಮಾಡಿಕೊಂಡು ಈ ರೆಸಿಪಿನ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಎಷ್ಟು ಸ್ಪಾಂಜಿಯಾಗಿ ಬಂದಾವಂತ ಹೇಳಿ. ರುಚಿನೂ ಕೂಡ ಅಷ್ಟು ಡಿಫ್ರೆಂಟಾಗಿ ಇರ್ತೈತಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್.